ನಮಸ್ಕಾರ ಗೆಳೆಯರೇ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಮತ್ತು ಅತಿ ದೊಡ್ಡ ಆರ್ಥಿಕತೆ ಅಮೆರಿಕ ನಡುವೆ ಈಗ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಯುರೋಪಿಯನ್ ಥಿಂಕ್ ಟ್ಯಾಂಕರ್ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ CREA ರಿಪೋರ್ಟ್ನ ಪ್ರಕಾರ ಭಾರತವು ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನು ತನ್ನ ರಿಫೈನರಿಯಲ್ಲಿ ಸಂಸ್ಕರಿಸಿ ನಂತರ ಅದೇ ತೈಲವನ್ನು ಅಮೆರಿಕಾಗೆ ಮಾರಾಟ ಮಾಡಿದೆ. ಅಂದರೆ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರುವ ಮೂಲಕ ಅದರ ಆರ್ಥಿಕತೆಯನ್ನು ದುರ್ಬಲಗೊಳಿಸಲು ಬಯಸಿದ ಅಮೆರಿಕ ಭಾರತದ ಮೂಲಕ ರಷ್ಯಾದ ತೈಲವನ್ನು ಖರೀದಿಸುವುದಕ್ಕಾಗಿ ಬಲವಂತವಾಗಿದೆ. ಸೊ ಗೆಳೆಯರೆ, ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಮಾಸ್ಟರ್ ಸ್ಟ್ರೋಕ್ಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಸೊ ಗೆಳೆಯರೆ, ಆಕ್ಚುಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭಾರತದ ತಂತ್ರವು ಬಹಳ ಸ್ಪಷ್ಟವಾಗಿದೆ. ಅಗ್ಗದ ತೈಲವನ್ನು ಖರೀದಿಸಿ ಅದನ್ನು ರಿಫೈನ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು. ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸಿದಾಗ ಭಾರತವು ಈ ಅವಕಾಶವನ್ನು ಬಳಸಿಕೊಂಡು ರಷ್ಯಾದಿಂದ ದಾಖಲೆಯ ಪ್ರಮಾಣದಲ್ಲಿ ಅಗ್ಗದ ಬೆಲೆಯಲ್ಲಿ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಪರಿವರ್ತಿಸುವ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿತು. CREA ರಿಪೋರ್ಟ್ನ ಪ್ರಕಾರ ಜನವರಿ 2024ರಿಂದ ಜನವರಿ 2025ರವರೆಗೆ ಅಮೆರಿಕವು ಭಾರತ ಮತ್ತು ಟರ್ಕಿಯ ಪ್ರಮುಖ ರಿಫೈನರಿಗಳಿಂದ ಸುಮಾರು 25,000 ಕೋಟಿ ರೂಪಾಯಿ ಮೌಲ್ಯದ ಇಂಧನವನ್ನು ಖರೀದಿಸಿದ್ದು, ಇದರಲ್ಲಿ 11,600 ಕೋಟಿ ರೂಪಾಯಿ ಮೌಲ್ಯದ ಇಂಧನವನ್ನು ಕೇವಲ ರಷ್ಯಾದ ಕಚ್ಚಾ ತೈಲವನ್ನು ರಿಫೈನ್ ಮಾಡುವ ಮೂಲಕ ತಯಾರಿಸಲಾಗಿತ್ತು. ಸೊ ಈಗ ಈ ಆಟದಲ್ಲಿ ಯಾವ ಭಾರತೀಯ ಕಂಪನಿಗಳು ಭಾಗಿಯಾಗಿವೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತದ ಅತಿ ದೊಡ್ಡ ರಿಫೈನರಿ ಕಂಪನಿಗಳು ಈ ಒಪ್ಪಂದದಲ್ಲಿ ಸೇರಿವೆ. ಅದರಲ್ಲಿ ಮೊದಲ ಹೆಸರು ರಿಲಯನ್ಸ್ ಇಂಡಸ್ಟ್ರೀಸ್. ಇದರ ಒಟ್ಟು ರಫ್ತು 6,850 ಕೋಟಿ ರೂಪಾಯಿ ಆಗಿದೆ. ಎರಡನೇದು ನೈರಾ ಎನರ್ಜಿ. ಇದರ ಒಟ್ಟು ರಫ್ತು 1,716 ಕೋಟಿ ರೂಪಾಯಿ ಹಾಗೂ ಇದರಲ್ಲಿ ರಷ್ಯಾದ ತೈಲದಿಂದ ತಯಾರಿಸಿದ ಇಂಧನ 1,156 ಕೋಟಿ ರೂಪಾಯಿದಾಗಿದೆ. ಮೂರನೆಯದು MRPL ಅಂದರೆ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್. ಇದರ ಒಟ್ಟು ರಫ್ತು 391 ಕೋಟಿ ರೂಪಾಯಿ ಮತ್ತು ಇದರಲ್ಲಿ ರಷ್ಯಾದ ತೈಲದಿಂದ ತಯಾರಿಸಿದ ಇಂಧನ 210 ಕೋಟಿ ರೂಪಾಯಿದಾಗಿದೆ. ಇದಲ್ಲದೆ ಟರ್ಕಿಯ 3 ಪ್ರಮುಖ ರಿಫೈನರಿಗಳು ಅಮೆರಿಕಾಗೆ ಸುಮಾರು 5,745 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಮಾರಾಟ ಮಾಡಿದೆ. ಅದರಲ್ಲಿ 5,000 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ರಷ್ಯಾದ ಕಚ್ಚಾ ತೈಲದಿಂದ ತಯಾರಿಸಲಾಗಿದೆ. ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದರೆ, ಈ ಅಮೆರಿಕ ತನ್ನದೇ ಆದ ಬಲೆಗೆ ಸಿಲುಕಿಕೊಂಡಿದೆ. ಆಕ್ಚುಲಿ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಅಮೆರಿಕವು ರಷ್ಯಾದಿಂದ ನೇರವಾಗಿ ತೈಲ ಖರೀದಿಸುವುದನ್ನು ನಿಷೇಧಿಸಿತ್ತು. ಆದರೆ ಅದೇ ರಷ್ಯಾದ ತೈಲವನ್ನು ಭಾರತ ಮತ್ತು ಟರ್ಕಿಯಂಥ ದೇಶಗಳ ಮೂಲಕ ಅಮೆರಿಕಾದಲ್ಲಿ ಮಾರಾಟ ಮಾಡಲಾಗುತ್ತಿದೆ. CREA ರಿಪೋರ್ಟು ಅಮೆರಿಕಾದಲ್ಲಿ ಮಾರಾಟವಾಗುವ ಪೆಟ್ರೋಲ್ನ ಹೆಚ್ಚಿನ ಭಾಗವು ರಷ್ಯಾದ ತೈಲದಿಂದ ತಯಾರಿಸಲ್ಪಟ್ಟಿದೆ ಅಂತ ಹೇಳುತ್ತದೆ. ರಷ್ಯಾದ ತೈಲದಿಂದ ತಯಾರಿಸಿದ ಇಂಧನವು ಅಮೆರಿಕಾದ ಫ್ಲೋರಿಡಾ ರಾಜ್ಯದಾದ್ಯಂತ ಕಾರುಗಳಿಗೆ ಸಾಕಾಗಬಹುದು. ಈ ಒಪ್ಪಂದದಿಂದ ರಷ್ಯಾಗೆ 6,250 ಕೋಟಿ ರೂಪಾಯಿ ತೆರಿಗೆ ಆದಾಯನೂ ಕೂಡ ಸಿಕ್ಕಿದೆ. ಅಂದರೆ ರಷ್ಯಾದ ಆರ್ಥಿಕತೆಗೆ ಹಾನಿ ಮಾಡೋದಕ್ಕೆ ಬಯಸಿದ ಈ ಅಮೆರಿಕವು ಭಾರತ ಮತ್ತು ಟರ್ಕಿಯ ಮೂಲಕ ಸ್ವತಃ ಅದಕ್ಕೇನೆ ಲಾಭ ಮಾಡಿಕೊಡ್ತಾ ಇದೆ. ಈಗ ನೀವು ಹೇಳಬಹುದು, ಭಾರತಕ್ಕೆ ಇದರಿಂದ ಏನು ಲಾಭವಾಗ್ತದೆ ಅಂತ. ಆಕ್ಚುಲಿ ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ತಂತ್ರವು 2 ದೊಡ್ಡ ಪ್ರಯೋಜನಗಳನ್ನು ಹೊಂದಿದೆ. ಭಾರತವು ರಷ್ಯಾದಿಂದ ಅಗ್ಗದ ತೈಲವನ್ನು ಪಡೆದುಕೊಂಡಿದ್ದು, ಇದರಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸ್ಥಿರವಾಗಿ ಉಳಿದಿವೆ. ಹಾಗಾಗಿ ಭಾರತ ಇದರಿಂದ ಭಾರಿ ಲಾಭ ಗಳಿಸಿದೆ. ಭಾರತವು ತೈಲವನ್ನು ರಿಫೈನ್ ಮಾಡಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದೆ ಹಾಗೂ ನಮ್ಮ ದೇಶವು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಲಾಭವನ್ನು ಕೂಡ ಗಳಿಸಿದೆ. ಸೊ ಗೆಳೆಯರೇ, ಭಾರತವು ಈಗ ವಿಶ್ವದ ಅತಿ ದೊಡ್ಡ ಆಯಿಲ್ ರಿಫೈನರಿ ಹಬ್ ಅಲ್ಲಿ ಒಂದಾಗ್ತಾ ಇದೆ. ಪ್ರಸ್ತುತ ಭಾರತದ ರಿಫೈನರಿಯ ಸಾಮರ್ಥ್ಯವು ವರ್ಷಕ್ಕೆ 249 ಮಿಲಿಯನ್ ಮೆಟ್ರಿಕ್ ಟನ್ ಆಗಿದೆ ಹಾಗೂ 2030ರ ವೇಳೆಗೆ ಇದನ್ನು 550 ಮಿಲಿಯನ್ ಮೆಟ್ರಿಕ್ ಟನ್ಗಳವರೆಗೆ ಹೆಚ್ಚಿಸುವ ಯೋಜನೆ ಇದೆ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದರೆ, ಈ ಅಮೆರಿಕ ಇದರ ಬಗ್ಗೆ ಏನು ಮಾಡಲಿದೆ ಅನ್ನೋದು. ಭಾರತದ ಮೇಲೆ ಈ ಅಮೆರಿಕ ಯಾವುದೇ ಹೊಸ ಒತ್ತಡ ಹೇರಲಿದೆನಾ ಅಥವಾ ಅದು ಭಾರತ ಇಂಧನ ಮಹಾಶಕ್ತಿಯಾಗುವ ಹಾದಿಯಲ್ಲಿದೆ ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ತದ. ಆಕ್ಚುಲಿ ನಮ್ಮ ಭಾರತ ತನ್ನ ಇಂಧನ ಅಗತ್ಯಗಳನ್ನು ತನ್ನದೇ ಆದ ಲಾಭದ ಪ್ರಕಾರ ನಿರ್ಧರಿಸುತ್ತದೆ ಮತ್ತು ಬೇರೆ ಯಾವುದೇ ದೇಶದ ಒತ್ತಡಕ್ಕೆ ಒಳಗಾಗುವುದಿಲ್ಲ ಅನ್ನೋದನ್ನು ತೋರಿಸಿದ್ದು, ಭಾರತದ ಈ ತಂತ್ರವು ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳನ್ನು ಅಚ್ಚರಿಗೊಳಿಸಿದೆ. ಭಾರತವು ಅಗ್ಗದ ಬೆಲೆಯಲ್ಲಿ ರಷ್ಯಾದ ತೈಲವನ್ನು ಖರೀದಿಸಿ ಅದನ್ನು ರಿಫೈನ್ ಮಾಡಿ ಹೆಚ್ಚಿನ ಬೆಲೆಗೆ
ಅಮೆರಿಕ ಮತ್ತು ಯುರೋಪ್ಗೆ ಮಾರಾಟ ಮಾಡಿದ್ದು ಭಾರತ ಮತ್ತು ರಷ್ಯಾ ಇವೆರಡಕ್ಕೂ ಭಾರಿ ಲಾಭವನ್ನ ಇದು ತಂದು ಕೊಟ್ಟಿದೆ. ಸದ್ಯಕ್ಕೆ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಈಗ ಭಾರತದ ಈ ತಂತ್ರ ಅಮೆರಿಕಾಗೆ ದೊಡ್ಡ ಹಿನ್ನಡೆಯಾಗಿದೆ ಅಥವಾ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಹೊಸ ನಿಯಮವಾಗಿದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.